ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತೋಳ ಖುಷಿನಾ? ಪಪ್ಪ ಇವತ್ತು ನನಗೆ ಡಬಲ್ ಖುಷಿ. ಡಬಲ್ ಖುಷಿನಾ? ಯಾಕೆ? ಒಂದು ಐಸ್ ಕ್ರೀಮ್ ಕೊಡ್ಸಿದ್ಕೆ, ಇನ್ನೊಂದು ಆ ವಿನಲ್ ಅಂಕಲ್ ಸರಿಯಾಗಿ ಕ್ಲಾಸ್ ತಗೊಂಡ್ರಿ ಅವ್ರಿಗೆ. ಪಪ್ಪ ನೀವು ಚೆನ್ನಾಗಿ ಡೈಲಾಗ್ ಹೊಡೆದ್ರಿ. ಆಕ್ಚುಲಿ ನೀವು ಹೀರೋನೇ. ನೀನು ಹೀರೋನ ಕಣ, ನಾವೆಲ್ಲರೂ ಹೀರೋಗಳು. ನೋಡೋ, ಬೇರೆ ಯಾರಿಗೂ ಭಯ ಪಡದೆ ಇದ್ರೆ ಬೈ ಬರ್ತ್ ನಾವೆಲ್ಲ ಹೀರೋಗಳೇ. ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಯಾಕೋ ಹೆದರ್ಕೋಬೇಕು ಅಲ್ವಾ? ಏದು ಯುಬ್ಸಿ ಬದುಕಬೇಕು, ತಲೆ ಎತ್ತು ನಡಿಬೇಕು. ಹಾಗಂತ ಸೊಕ್ಕು ಮಾಡಬಾರ್ದು. ಬಿಂದಾಸ್ ಆಗಿರ್ಬೇಕು, ಆರಾಮಾಗಿರೋ, ತಲೆಗೆಡಿಸ್ಕೋಬೇಡ. ಹೂ ಪಪ್ಪ, ಇನ್ಮೇಲೆ ಹಾಗೆ ಇರ್ತೀನಿ, ಯಾರಿಗೂ ಭಯ ಪಡಲ್ಲ. ವೆರಿ ಗುಡ್, ಹಿಂಗೆ ಕಾನ್ಫಿಡೆಂಟ್ ಆಗಿರ್ಬೇಕು ನೀನು. ಪಪ್ಪ ನೀವು ಆಕ್ಚುಲಿ ಗ್ರೇಟ್ ಪಪ್ಪ. ನಿಮ್ಮ ಹತ್ರ ಮಾತಾಡಿಸಿದ್ರೆ ಏನೇನೋ ವಿಷಯಗಳು ಸಿಗುತ್ತೆ. ಮೋಟಿವೇಟ್ ಮಾಡ್ತೀರಾ ನೀವು. ನೋಡೋ, ಅಪ್ಪನಾಗಿ ನಾನು ಅಷ್ಟು ಮಾಡದೇ ಇದ್ರೇಗೋ, ನಿಮ್ಮನ್ನೆಲ್ಲ ಕಾಯೋದು, ಒಳ್ಳೆ ರೀತಿಲಿ ಬೆಳೆಸೋದು ಇದು ನನ್ನ ಡ್ಯೂಟಿ ಕಣೋ. ನೋಡೋ, ಇನ್ಮೇಲೆ ನೀನು ಯಾವುದೇ ವಿಷಯ ಆಗಲಿ ಅಪ್ಪ ಅಮ್ಮನಿಂದ ಮುಚ್ಚಿಡಬಾರ್ದು, ಎಲ್ಲಾನು ಹೇಳ್ಕೋಬೇಕು. ಅರ್ಥ ಆಯ್ತಾ? ಓಕೆ ಪಪ್ಪ. ನೋಡೋಣ. ಹಾ. ಭೂಮಿಕಾ, ಕಾಫಿ. ನೀವ್ಯಾಕೆ ಮಾಡಕ್ ಹೋದ್ರಿ? ನಾನ್ ಮಾಡ್ಕೋತಿದ್ದೆ ತಾನೆ. ಅರೆ, ಯಾರು ಮಾಡಿದ್ರೇನಂತೆ, ಪ್ರೀತಿಯಿಂದ ಮಾಡಿದ್ದೀನಿ. ಬನ್ನಿ ಕುಡೀರಿ. ಥ್ಯಾಂಕ್ ಯು. ಅಬ್ಬಬ್ಬಾ, ಹೇಗಿದೆ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂಡ್ ನೀವು ಮಾಡ್ಕೊಟ್ಟಿದ್ದೀರಲ್ಲ, ಅದಕ್ಕೆ ಇನ್ನೂ ಚೆನ್ನಾಗಿದೆ. ಹಾಗಂತ ಡೈಲಿ ಮಾಡಕ್ ಹೇಳ್ಬೇಡಿ. ಇಲ್ಲ ಇಲ್ಲ, ಮತ್ತೆ ನೀವ್ ಹೇಳ್ಬೇಕು. ಅಪ್ಪನ ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಅವನು ಅಷ್ಟು ಖುಷಿಯಾಗಿದ್ದಾನೆ. ನಮ್ಮನೆಗೆ. ನಿಮ್ಮನೆಗ? ಯಾಕೆ? ಜಯದೇವ್ಗೆ ವಾರ್ನ್ ಮಾಡಕ್ಕೆ. ವಾರ್ನ್ ಮಾಡೋದಕ್ಕೆ? ಅಲ್ಲ ಗೊತ್ತವ್ರೆ, ನಾನು ಅವತ್ತೇ ಹೇಳಿದ್ದೆ ಅವ್ರನ್ನ ಕನ್ಫ್ರಂಟ್ ಮಾಡಕ್ ಹೋಗ್ಬೇಡಿ ಅಂತ. ಮತ್ತೆ ಯಾಕೆ ಹೋಗಿದ್ರಿ? ಭೂಮಿಕಾನ ಅಲ್ಲಿ ಹೋಗೋದಕ್ಕೆ ಕಾರಣ ಇತ್ತು. ಅಪ್ಪು ಬೆಡ್ ವೇಟ್ ಮಾಡ್ಕೊಂಡಿದ್ದ, ಗೊತ್ತಲ್ಲ ನಿಮಗೆ? ಅದಕ್ಕೆ ಕಾರಣ ಏನಂತ ಗೊತ್ತಾ? ಅವನ ಅಪ್ಪನ ಕಿಡ್ನ್ಯಾಪ್ ಮಾಡಿದ್ದಲ್ಲ, ಅವಾಗ ನಾವಿಬ್ಬರು ಒಂದಾದರೆ ನಮ್ಮಿಬ್ಬರನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸಿದ್ದಂತೆ. ಅದು ಅವನು ಕನ್ಸು ಬಿದ್ದು ಬೆಡ್ ವೇಟ್ ಮಾಡ್ಕೊಂಡಿದ್ದಾನೆ. ನನ್ನ ಮಗನ ಮನಸ್ಸಿನಲ್ಲಿ ಆ ಥರದ್ದು ಯಾವುದೇ ಭಯ ಇರಬಾರ್ದು ಅನ್ನೋ ಕಾರಣಕ್ಕೆ ಅವನನ್ನು ಕರ್ಕೊಂಡು ಹೋಗಿ ನಿನಗೇನು ಬೇಕೋ ಎಲ್ಲನೂ ಕೊಟ್ಟಿದ್ದೀನಿ. ಇನ್ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಅಡ್ಡ ಬರ್ಕೂಡ್ದು ಅಂತ ಜಯದೇವ್ಗೆ ವಾರ್ನ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದೆ. ನೋಡಿ, ನಿಮ್ಮ ಉದ್ದೇಶ ನನ್ಗೆ ಅರ್ಥ ಆಗುತ್ತೆ. ಬಟ್ ದುಷ್ಟರಿಂದ ದೂರ ಇರಬೇಕು ಅಂತ ಹೇಳ್ತಾರಲ್ಲ, ನಾವು ಹಾಗೆ ಅವರಿಂದ ದೂರ ಇಡೋಣ. ನಮಗವ್ರ ಸವಾಸನೆ ಬೇಡ ಪ್ಲೀಸ್. ಇನ್ಮೇಲೆ ಏನೇ ಆದರೂ ನೀವು ಅಲ್ಲಿಗೆ ಹೋಗ್ಬೇಡಿ ಪ್ಲೀಸ್. ಭೂಮಿಕಾ, ದುಷ್ಟರನ್ನ ಕಂಡು ಓಡ್ ಹೋದರೆ ಅವರು ಇನ್ನಷ್ಟು ಹೆಚ್ಕೋತಾರೆ. ನಾವು ಸುಮ್ಮನೆ ಇದ್ದರೆ ಅದನ್ನು ನಮ್ಮ ವೀಕ್ನೆಸ್ ಅನ್ಕೋತಾರೆ, ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾರೆ. ಅವ್ರಿಗೆ ಬೆನ್ನು ಹಾಕಿ ಓಡ್ ಹೋಗೋದಲ್ಲ, ಅಗತ್ಯ ಬಂದರೆ ತಿರುಗಿ ಬಿಡಬೇಕು. ಯೋಚನೆ ಮಾಡಿಬಿಡಿ, ಏನೂ ಆಗಲ್ಲ. ಏನೂ ಆಗ್ತಾ ಇದ್ರೆ ಅಷ್ಟೇ ಸಾಕು. ಏನೂ ಆಗಲ್ಲ ಅಂತ ಹೇಳಿದ್ನಲ್ಲ. ಮತ್ತೆ ಮನೆಗೆ ಹೋಗಿದ್ರಲ್ಲ, ಅಪ್ಪಿ ಪಾರ್ಥ ಸಿಕ್ಕಿದ್ರ? ಇಲ್ಲ, ಅವರಿಬ್ಬರು ಇರಲಿಲ್ಲ. ಮೋಸ್ಟ್ಲಿ ನಾವಿಬ್ರು ಒಂದಾಗಿದ್ದೀವಿ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಗೊತ್ತಿದ್ರೆ ಅಪ್ಪ ಅಮ್ಮನ ಕೇಳ್ಕೊಂಡು ನಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋರು. ಆ ಕಾರಣಕ್ಕೆ ಮಾವ ಅವರಿಬ್ರಿಗೂ ಆ ವಿಷಯನ ಹೇಳಲಿಲ್ಲ, ನಮ್ಮ ವಿಷಯವಾಗಿ ಅವ್ರಿಗೆ ತೊಂದರೆ ಕೊಡ್ತಾರೋ ಅಂತ. ಈಗ ವಿಷಯ ಗೊತ್ತಾಗಿದೆಯಲ್ಲ, ಬರ್ತಾರೆ ಬಿಡಿ. ಹೌದು, ಎಲ್ಲಿ ಮಲ್ಲಿ ಇಷ್ಟೊತ್ತಾದ್ರೂ ಬರಲಿಲ್ಲ? ದಿನ ಲೇಟ್ ಆಗುತ್ತಾ? ಇಲ್ಲ, ಮುಂಚೆ ಬೇಗ ಬರ್ತಿರೋಳು, ಇತ್ತೀಚೆಗೆ ಲೇಟ್ ಆಗ್ತದೆ. ಬರಲಿ, ಅವಳಿಗೆ ಇವತ್ತು ಕ್ಲಾಸ್ ತಗೋತೀನಿ. ಹಲೋ ಹೆಡ್ ಮಿಸ್ ಅವರೇ, ಅವಳು ಸ್ಟೂಡೆಂಟ್ ಅಲ್ಲ, ಈ ಮನೆ ಮಗಳು. ಬರೀ ಮಕ್ಕಳಷ್ಟೇ ಅಲ್ಲ, ನನ್ನ ಸಪೋರ್ಟ್ ಸಿಸ್ಟಮ್ ಅವಳು. ನೀವಿಲ್ಲದೆ ಇರಬೇಕಾದ್ರೆ ಅವಳು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾಳೆ, ನನಗೆ ಶಕ್ತಿ ತುಂಬಿದ್ದಾಳೆ. ನನ್ನ ಬ್ಯಾಕ್ ಬೋನ್ ಅಂದರೂ ತಪ್ಪಿಲ್ಲ. ಅದು ಅಲ್ಲದೆ ಅಪ್ಪನ ತನ್ನ ಮಗ ಅಂತ ಸಾಕಿದ್ದಾಳೆ. ನಿಜವಾಗ್ಲು ನಮ್ಮ ಲೈಫಲ್ಲಿ ಅವಳ ಪಾತ್ರ ತುಂಬಾ ದೊಡ್ಡದು. ನಿಜ ಭೂಮಿಕಾ, ಅವಳಿ ಮನೆ ಸೊಸೆ ಅಲ್ಲ, ನನಗಂತೂ ಮಗಳು. ನಮ್ಮ ಮಗಳು. ಭೂಮಿಕಾ, ಏನ್ ಮಾಡ್ತಾ ಇದ್ದೀರಾ?
ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ನಾನು ಮಾಡಲಾ? ಮಾಡ್ತೀರಾ? ಹ್ಞೂ ತರಕಾರಿ ಕಟ್ ಮಾಡ್ತಿದ್ದೀನಿ. ಏನು ಪ್ರಶ್ನೆ ನಿಮ್ಮದು? ಇಷ್ಟಿಷ್ಟಪ್ಪ ಯಾರು ಹೆಚ್ಚ್ತಾರೆ? ಇನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಬೇಕಪ್ಪ. ಏನು ಮಾಡ್ತಾ ಇದ್ದೀರ ಹೇಳಿ? ಹುಳಿನಾ ಪಲ್ಯನಾ? ಹುಳಿ. ಹಾಂ ಇನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಬೋದಪ್ಪ. ಅಲ್ರಿ, ದೊಡ್ಡದಾಗಿದ್ರೆ ಬಾಯಿಗೆ ಬಂದರೆ ಚೆನ್ನಾಗಿರುತ್ತೆ. ಇಲ್ಲ ಇನ್ನು ಸ್ವಲ್ಪ ಚಿಕ್ಕದಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸರಿ ಆಯ್ತು. ಅಯ್ಯೋ ತೀರಾ ಚಿಕ್ಕದಾಗೋಯ್ತು. ಇವು ನಿಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ. ಇಲ್ಲ ಹೇಳ್ತೀನಿ ಕರೆಕ್ಟಾಗಿ ಇಟ್ಕೊಳ್ಳಿ. ಚಾಕು ಹೇಳ್ತೀನಿ. ಈಗ ಚಾಕು ಹೇಳೋದನ್ನೆಲ್ಲ ಇಟ್ಕೊಳ್ಳಿ, ನಾನು ಹೇಳ್ತೀನಿ. ಇರಿ ನೋಡಿ, ಇದು ತೀರಾ ಚಿಕ್ಕದಾಗೋಯ್ತು, ಇದು ತೀರಾ ದೊಡ್ಡದಾಗೋಯ್ತು. ಇಲ್ಲಿ ಮಧ್ಯೆ ಏನು ಪ್ರಶ್ನೆ? ಹೆಂಗೆ? ಇರಿ ನಿಮಗೆ ಮರ್ತೋಗಿದೆ ಮೋಸ್ಟ್ಲಿ. ಇಲ್ಲ ಇರಿ. ಓಕೆ. ಓಕೆ ಸರಿ, ಒಂದು ಕೆಲಸ ಮಾಡಿ. ನನಗೆ ಯಾಕೋ ಇದು ಬರ್ತಿಲ್ಲ ಅನ್ಸುತ್ತೆ. ಏನು? ನೀವು ಮಾಡಿ ಇಲ್ಲ ನೀವು ಮಾಡಿ. ಇಲ್ಲ ನೀವು ಮಾಡಿ. ಸಹಾಯ ಮಾಡಬೇಕು. ಬೇಡ ಪ್ಲೀಸ್. ಅದೇ ಸಹಾಯ ಮಾಡ್ಬೇಕಲ್ವಾ? ನೀವು ಕಟ್ ಮಾಡಿ. ಇಲ್ಲ ನೀವು ಮಾಡಿ. ಇಲ್ಲ ನನಗೆ ಇದು ಕರೆಕ್ಟಾಗಿ ಬರ್ತಿಲ್ಲ. ಬೇಡ, ನಾನು ಇಲ್ಲಿ ಒಗ್ಗರಣೆ ಹಾಕ್ತೀನಿ. ಒಟ್ಟಿಗೆ ತರಕಾರಿ ಕಟ್ ಮಾಡೋಣ ಅಂದ್ರೆ ಮಿಸ್ ಆಯ್ತಲ್ಲ. ಯಾಕೋ ಇದು ಭಾಳ ಬೋರಿಂಗ್ ಕೆಲಸ. ಅಲ್ಲೇನಾದರೂ ಸಹಾಯ ಮಾಡಲ್ಲ? ಇಲ್ಲ, ಇಲ್ಲಿ ಯಾವ ಸಹಾಯನೂ ಬೇಡ. ನಾನು ಮಾಡ್ತೀನಿ. ಇದು ಏನು ಮಾಡ್ತಾ ಇದ್ದೀರಾ ಹೇಳಿ? ಈಗ ಏನ್ ಬೇಕಿಲ್ಲ, ನಾನು ಒಗ್ಗರಣೆ ಹಾಕ್ತಿದ್ದೀನಿ. ನನಗೆ ಯಾವ ಸಹಾಯನೂ ಬೇಡ. ನೀವು ಹೋಗಿ, ನೀವು ತರಕಾರಿ ಹಚ್ಚಿ. ಪ್ಲೀಸ್ ಭೂಮಿಕಾ, ನಾನು ಇವತ್ತು ಸಹಾಯ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸರಿ, ನೀವು ಸಹಾಯ ಮಾಡಲೇಬೇಕು ಅಂದ್ರೆ ಆ ಸಿದ್ಧ ಬೈತ್ಕೊಡಿ. ಅದಾ? ಓಹೋ ಅಯ್ಯಪ್ಪ, ಏನ್ರಿ ಅಲ್ಲೆಲ್ಲ ಇಟ್ಟಿದಾರಲ್ಲ? ಅಲ್ಲಿ ಸ್ಟೂಲ್ ಇದೆ, ಅದನ್ನ ಹಾಕೊಂಡು ಅದನ್ನ ತೆಗೆದುಕೊಡಿ. ಓ, ನಾನು ಇಲ್ಲದೆ ಇದ್ದಾಗ ಇದೇ ಕೆಲಸ ನಿಮ್ದು? ಆಬ್ವಿಯಸ್ಲಿ, ನನಗೆಲ್ಲ ಇಟ್ಟತ್ತೆ. ಅದು ಸುಮ್ಮನೆ ಯಾಕೆ ಸ್ಟೂಲು? ಬನ್ನಿ ಇಲ್ಲಿ. ನಾನು ಇಸ್ಕೋತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಬಿಡಿ. ಬಿಡ ಈಸಿ. ಅವೆಲ್ಲ ಮಾಡಬೇಡಿ. ನಾನು ಇದೆಯಲ್ಲ, ನಾನು ಸಹಾಯ ಮಾಡ್ತೀನಿ. ನೋಡಿ, ಈ ವಯಸ್ಸಲ್ಲಿ ನೀವೇನಾದ್ರೂ ನನ್ನನ್ನು ಎತ್ತೋಗಿ ಸೊಂಟ ಮುರ್ಕೊಂಡ್ರೆ ಯಾಕೆ ಬೇಕಲ್ವ? ಬೇಡ. ಚಾಲೆಂಜಾ? ಏನೂ ಆಗಲ್ಲ. ಚಾಲೆಂಜ್ ಇಲ್ಲ, ನಾನು ಚಾಲೆಂಜ್ ಆಗ್ತಿಲ್ಲ. ನೋಡಿ, ನಾನು ಭಯ ಆಗ್ತಿದ್ದೆ. ಪ್ಲೀಸ್ ಮಾರುತ್ತೆ, ಏನು ಮಾಡ್ಕೋಬೇಡಿ. ನನ್ನ ಮೇಲೆ ನಂಬಿಕೆ ಇಡಿ. ಏನಲ್ಲ ಸುಮ್ಮನೆ ಗೌತಮ್, ಪ್ಲೀಸ್. ಹಿಟ್ಟು ಅಂದ್ಬಿಟ್ಟು ಬೇಳೆ ತಗೊಂಡಿದ್ರಲ್ರಿ. ಅಮೃತಧಾರೆ